ಇನ್ನು ಸಮರ್ಪಕ ಬಸ್ಸೇ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಹಾಗಾಗಿ ಲಕ್ಕಲಕಟ್ಟಿಯಲ್ಲಿ ಬಸ್ ತಡೆದು ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಲಕ್ಕಲಕಟ್ಟಿಯಲ್ಲಿ ಸರಿಯಾದ ಸಮಯಕ್ಕೆ ಬಸ್ ಬರ್ತಿಲ್ಲ ಅಂತ ಕಿಡಿಕಾರ್ತಿದ್ದಾರೆ ವಿದ್ಯಾರ್ಥಿಗಳು. ನಿತ್ಯ 70 ವಿದ್ಯಾರ್ಥಿಗಳು ಈ ಲಕ್ಕಲಕಟ್ಟಿಯಿಂದ ಪ್ರಯಾಣ ಬಳಸ್ತಾರೆ. ಮುಂಜಾನೆ 8 ಬಸ್ ಬಿಡಿ ಅಂತ ಹಲವು ಬಾರಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಆದರೆ ವಿದ್ಯಾರ್ಥಿಗಳ ಈ ಮನವಿಗೆ ಇಲಾಖೆ ಸ್ಪಂದಿಸಿಲ್ಲ ಅನ್ನುವಂಥ ಆರೋಪ. ಹೀಗಾಗಿ ಸಾರಿಗೆ ಇಲಾಖೆ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸ್ ತಡೆದು ಗ್ರಾಮದಲ್ಲಿ ಪ್ರತಿಭಟನೆ, ಸ್ಥಳಕ್ಕೆ ಡಿಪೋ ಮ್ಯಾನೇಜರ್ ಬರಬೇಕು, ಸಮಯಕ್ಕೆ ಸರಿಯಾಗಿ ಬಸ್ ಬಿಡಬೇಕು, ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥ ಆಗ್ರಹ ಈ ವಿದ್ಯಾರ್ಥಿಗಳದ್ದು. ನಮಗೆ ಬಸ್ಸಿನ ಪ್ರಾಬ್ಲಮ್ ಐತಿ. ನಮ್ಗೆ ಲಕ್ಕಲಕಟ್ಟಿಗೆ ಇವತ್ತು ಈಗ ಡಿಪೋ ಮ್ಯಾನೇಜರ್ ಬಂದು ನಾವು ಹೆಂಗೆ ಬಸ್ ಬಿಟ್ರಿ ಅಂತ ಲೆಟ್ರ್ ಕೊಟ್ಟು ಅವ್ರು 8:30 ಬಸ್ ಬಿಡ್ತೀವಿ ಅಂತ ಲೆಟ್ರ್ ಕೊಡು ಮಟ್ಟ ನಾವು ಬಸ್ ಮುಂದಕ್ಕೆ ಬಿಡಲ್ಲ. ನಮಗೆ ಮತ್ತೆ ಮಧ್ಯಾಹ್ನ 3:30 ಬಸ್ ಬೇಕು. ನಮಗೆ ಡೈಲಿ ಈ ಥರ ಹೋಗೋದು ಆಗಲ್ಲ. ನಾವು ಡೈಲಿ ಕಾಲೇಜಿಗೂ ಲೇಟ್ ಆಗ್ತೀವಿ, ಮತ್ತು ಅಲ್ಲಿ ಕಾಲೇಜು ಲೆಕ್ಚರ್ ಜೊತೆನೂ ಬೈಸ್ಕೊಂತೀವಿ. ನಮಗೆ ಈಗ ಆಗಲ್ಲ. ನಾವು ರೈತರ ಮಕ್ಕಳು, ನಮಗೆ ಬಸ್ ಬೇಕು. ನಾವು ನೀವು ಬಸ್ ಬಿಟ್ಟು ಟೈಮಿಗೆ ಹೋಗಕ್ಕೆ ನಮಗೆ ಆಗಲ್ಲ. ಎಷ್ಟು ಗಂಟೆಗೆ ಬರುತ್ತೆ ಬಸ್? ಇದು 9 ಗಂಟೆ ಮ್ಯಾಗ ಬರ್ತೀವಿ. ನಮ್ದು ಕಾಲೇಜ್ ಪ್ರೇಯರ್ ಇದು 9:15 ಅಷ್ಟರೊಳಗೆ ನಮಗೆ ಗಡಕ ಹೋಗ್ಬೇಕು ಬಸ್. ಇದು ಹೋಗುದು ಕೊನೆ 10 ಗಂಟೆಗೆ ಹೋಗುತ್ತೆ. ಅಲ್ಲೇ ನಾವು ಡೈಲಿ ಕೆಳಗೆ ಕೂತ್ಕೊಂತೀವಿ, ಇಲ್ಲ ಒಂದು ಕ್ಲಾಸ್ ಹೊರಗೆ ನಿಂತಿರ್ತೀವಿ. ನಮಗೆ ಬಸ್ಸಿನ ಪ್ರಾಬ್ಲಮ್ ಐತಿ. ನಮ್ಗೆ